ತಗೊಂಡನಿ 90,000. ಹಾಂ ಜಾತಿ ಆಗೈತಿ ಆಕಳಿಂದ ಆಗ ದೊಡ್ಡ ಹಾಲು ಬರ್ತದೆ ಹಂಗೆ ಚೆನ್ನಾಗೈತೆ ಮಾಡಕ್ಕ ನಾಲ್ಕಲ್ಲ ಐತೆ ಮುಗಿಸೇವೆ ಇಲ್ಲಿ ತೆಲಿಗೆಗ ಹಿಂಗೆ ಹಾಕ್ಕೊಂಬಿಡ್ತಾವೆ ಮಾಡ್ರಿ ಅಲ್ಲಿ ಕಟ್ಟಾಕ ಮಾಡೋಕೆ ಜಾಗ ನೋಡಿ ಸಾಮಾರ ಕೊಡುವಂತ ರೊಕ್ಕನ ಈಗ ಗೌಡ್ರೆ ನಮಸ್ಕಾರ. ಯಾವ ಊರಿಂದ ಬಂದಿದ್ರಿ? ನಾವು ಚಿಗಟೇರಿ ಇಲ್ಲ ಹರಪನಹಳ್ಳಿನೇನಾ? ತಾಲೂಕು ರೀ. ಹಸು ತಗೊಂಡ್ರೆ ನೋಡ್ತಾ ಇದ್ದೀರಾ? ತಗೊಂಡಿವ್ರಿ. ಹಾಂ 90,000 ತಗೊಂಡ್ರಿ. ಎಷ್ಟನೇ ಸುಲಿಂದ? ಇದು ಒಂದನೇ ಸುಲ್ ರೀ. ಒಂದನೇ ಸಲ. ಹೆಂಗೆ ಹಸುಗಳು ತಗೊಳ್ಬೋದೇನಣ್ಣ ಇಲ್ಲಿ ಏನಾದ್ರು? ತಗೋಬೋದ್ರಿ. ಒಳ್ಳೆ ಮಾಲು ಒಳ್ಳೆ HF ಬರ್ತಾವೆ. ಹಾಂ 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 ಒಳ್ಳೆ ತರ್ತಾರೆ. ಚೆನ್ನಾಗಿ ತರ್ತಿದ್ದಾರೆ ಮಾಲು? ಹಾಂ ಚೆನ್ನಾಗಿ ತರ್ತಿದ್ದಾರೆ. ಒಳ್ಳೆ ಮಾಲು ತರ್ತಾರೆ. ಓಕೆ. ನಿಮ್ಗೆ ಹೆಂಗೆ ಎಷ್ಟು ದಿನದಿಂದ ಈ ಕಡೆ ಸಂಬಂಧ? ಹೆಂಗೆ ಭಾಳ ದಿನದಿಂದ ರೀ. ಇವೆಲ್ಲ ಒಂದು 7-8 ವರ್ಷದಿಂದ ವಿಶ್ವಾಸ ರೀ ಅವ್ರಿಗೆ ನನಗೆ. ಬಂಧುಗಳೇ, ಇದು ಲೊಕೇಶನ್ ಬಂದು ತೆಲಗಿ ಗ್ರಾಮ, ನಮ್ಮ ಹರಪನಹಳ್ಳಿ ತಾಲೂಕು, ವಿಜಯನಗರ ಜಿಲ್ಲೆ, ದಾವಣಗೆರೆ, ಹರಿಹರ ಈ ಮಾರ್ಗ ತುಂಬ ಸಮೀಪವಾಗಿರ್ತಕ್ಕಂಥ ಗ್ರಾಮ ಇದು ತೆಲಗಿ. ಅಂದಾಗೆ ಸುಮಾರು 15-20 ಹಸುಗಳ ಮಾಹಿತಿ ಇದೆ. ಇಲ್ಲಿ ನಮ್ಮ ಜೊತೆ ರಫೀಕ್ ಇದ್ದಾರೆ. ರಫೀಕ್ ನಮಸ್ಕಾರ. ನಾನು ಹೇಳಿದಂತೆ ತೆಲಗಿನ ಗ್ರಾಮ ಅಲ್ಲನಪ್ಪ? ಹ್ಞೂ ಸರ್. ಓಕೆ. ಎಷ್ಟು ಇವತ್ತು ಹಸುಗಳು ಏನು ಮಾಹಿತಿ? 20 ಅದಾವೆ ಸರ್ ಹಸು. 20. ಹಿಂಗೆ ಮೊದಲನೇ ಎರಡನೇ ಸರ್. ಓಕೆ. ಫಸ್ಟು ಎರಡನೇದು ಇದೆ ಅಲ್ಲ ಇವೆಲ್ಲ ಎಲ್ಲ ಇಳಿಯಕ್ಕೆ ಏನು ಟೈಮ್ ತಗೋತಾವೆ ಇವೆಲ್ಲ? ಒಂದು 10-12 ದಿವಸ 15 ದಿವಸ ಹೋಗ್ತೇವೆ ಸರ್. ಎಲ್ಲ 10-15 ದಿವಸ ಹೋಗ್ತಾವಲ್ಲ? 15 ದಿವಸ ಬೇಕು ಇಳಿಯೋಕ್ಕೆ. ಒಂದು ಹಾಲು ಎಷ್ಟು ಲೀಟ್ರಿಂದ? ಸರ್ ನಾವು ಹಾಲು ಹೇಳಂಗಿಲ್ಲ. ಹಾಂ. ಯಾಕಂದ್ರೆ ನಾವು ತಂದಿರೋದಲ್ಲ. ಓಕೆ. ಅವು ಮಣಗಳು ಸರ್. 2 4 ಸರ್ ಇರೋದು. ನಾವು 2 4 6 ಸರ್. ಅಂದರೆ ಫಸ್ಟ್ ಲ್ಯಾಕ್ಟೇಷನ್ ಅಲ್ಲ, ಅದಕ್ಕೆ ಸೆಕೆಂಡ್ ಸರ್ ಇರೋದು. ಕನ್ಫರ್ಮ್ ಹಾಲು ಹೇಳೋಕ್ಕಾಗಲ್ಲ. ಹೇಳಕ್ಕಾಗಲ್ಲ ಸರ್. ಹಾಗಾಗಿ ಸರಿ ಬಂಧುಗಳು, ಫಸ್ಟ್ ಲ್ಯಾಕ್ಟೇಷನ್ ಬೀಳುವ ಸಂಖ್ಯೆ ಜಾಸ್ತಿ ಇದೆ. ಸೆಕೆಂಡ್ ಲ್ಯಾಕ್ಟೇಷನ್ ಕೂಡ ಇದೆ. ಓಕೆ. ಇಲ್ಲಿ ನೋಡ್ತಾ ಇದ್ದೀವಿ ಜರ್ಸಿ HF ಹಸುಗಳು ಕೂಡ ಸಿಗ್ತಾ ಇರುವಂಥದ್ದು. ರಫೀಕ್ ತೆಲಗಿ, ವಿಜಯನಗರ ಜಿಲ್ಲೆ, ಹರಪನಹಳ್ಳಿ ತಾಲೂಕು. ನಂಬರ್ ಕೊಟ್ಟಿದ್ದೀವಿ. ಯಾರಿಗೆಲ್ಲ ಆಸಕ್ತಿ ಇದೆ ಖರೀದಿ ಮಾಡ್ಬೋದು. ನಮ್ಮಲ್ಲಿ ಜರ್ಸಿ HF ಆಲ್ಮೋಸ್ಟ್ ಇದೆ ಬ್ರೀಡು. ನಿಮ್ಮ ಕೈಯಾಗಿರ್ತಕ್ಕಂಥ ಹಸುವಿನ ಮಾಹಿತಿ ಬೇಕು ನನಗೆ. ಎಷ್ಟನೇ ಸೂಲು ಹಲ್ಲಿಂದು? ಸರ್ ಇದು 2ನೇ ಸೂಲು. ಹಾಂ. 6 ನಿಂತ್ಕೊಳ್ಳಿ ಸಾಕು. ಗಾತ್ರ ದೊಡ್ಡದಾಗಿದೆ. ನಿಮ್ಗೆ ಹಸು ಬೇಕು ಅಂತ ಹೇಳಿದ್ರೆ ನೇರವಾಗಿ ಬಂದು ಭೇಟಿ ಮಾಡಿ ಪರಿಶೀಲಿಸ್ಕೊಂಡು ಖರೀದಿ ಮಾಡ್ಬೋದು. ತುಂಬ ಚೆನ್ನಾಗಿದೆ. ಇಳಿಯೋಕ್ಕೆ ಎಷ್ಟು ದಿನ ತೊಗೊಳುತ್ತೆ? 15 ದಿವಸ. ಸಖತ್ತಾಗಿ ಸಿಂಗಾರಗೊಂಡಿರ್ತಕ್ಕಂಥ ಹಸು. ನಿಮ್ಗೇನಾದ್ರು ಖರೀದಿ ಮಾಡಬೇಕು ಅಂತ ಹೇಳಿದ್ರೆ ಖಂಡಿತ ನೇರವಾಗಿ ಬರಲೇಬೇಕು. ಈಗ ಹಾಲು 7-8 ಮೇಲೆ ಸಿಗುತ್ತಾ ಸರ್? ಅವರು ಫಸ್ಟ್ನೇ ಸೂಲಿದ್ದು 9-10 ಬಂದಿತ್ತಂತೆ ಸರ್. ಫಸ್ಟ್ನೇ ಸೂಲೆ 9-10 ಬಂದಿದೆ ಅಂತ ಹೇಳಿದ್ದಾರೆ. ಸೊ ದೊಡ್ಡ ಸೈಜ್ ಐತಲ್ಲ? ಹಾಂ. ಸೈಜ್ ಇರೋದ್ನಾಗ ಬರ್ಬೋದು. ಓಕೆ. ನಡ್ಕೊಂಡು ನಾವು ಮೇನ್ ರೋಡಿಗೆ ಬಂದುಬಿಟ್ಟಿದ್ದೀವಿ. ಏನು ರೇಟಲ್ಲಿ ಕೊಡಬೇಕಂತ ಪ್ಲ್ಯಾನ್ ಮಾಡಿದ್ರಾ ಹೆಂಗೆ? ಸರ್ ಇದಕ್ಕೆ ವ್ಯಾಪಾರ ನಮ್ಮ ತಾಗ ಹೇಳಂಗಿಲ್ಲ ಸರ್. ಹಾಂ. ಬರ್ಬೇಕಿದ್ರಿಗೆ ಆಮೇಲೆ ಹೇಳ್ತೀವಿ. ಹೌದಾ? 50ರಿಂದ 120 ಮಟ ಅದ ಸರ್. 50ರಿಂದ 1,20,000 ತನಕ. ಓಕೆ. ನಾವು ಅದರಲ್ಲಿ ನೋಟ್ ಮಾಡ್ಕೋಬೇಕು ಎಷ್ಟು ಇದೆ ಏನು ಅಂತೇಳಿ. ಸರಿ ಬಂಧುಗಳೇ, ಒಂದು ಮಾತು ಕಿವಿ ಮಾತು, ಹಸು ಬೇಕು ಅಂದರೆ ಏರಿಳಿತ ವ್ಯಾಪಾರ ಖರೀದಿ ಮಾಡ್ಕೊಂಡು ನಿಮ್ಮ ಜವಾಬ್ದಾರಿ ಖರೀದಿ ಮಾಡ್ಬೋದು. ಸರಿ, ನೋಡೋಣ. ಇನ್ನೊಂದು ಹಾಗೆ ಹೇಳ್ತಿರ್ತೀವಿ ಹಸು. ಇನ್ನೊಂದು HF ಬಾಡಿ ಪ್ಯೂರಿಟಿ ಇದೆ ಹಸುವಿನಲ್ಲಿ. ಶುದ್ಧ ತಳಿ HF ಅಲ್ಲಿ. ಅಡರ್ ಗಿಡ ತುಂಬ ಚೆನ್ನಾಗಿ ಬಿಡ್ತಾ ಇದೆ. ಹೆವಿ ಇಲ್ಲಂತೂ. ಎಷ್ಟನೇ ಸೂಲಿಂದ ಬಾಸ್ ಇದು? 4 ಅಂದರೆ ಮೋಸ್ಟ್ಲಿ ಎರಡನೇದ ಒಂದೇದಾ? ಎರಡನೇದು. 4 ಎರಡನೇ ಸೂಲು ಅಂತ ಹೇಳ್ತಿದ್ದಾರೆ. ಖಂಡಿತ ಇಳಿಯೋಕೆ ಫಸ್ಟ್ನೇದು ಇರ್ಬೋದು ಅನ್ಸುತ್ತಲ್ಲ. ಯಾಕಂದರೆ ನರಗಳು ನನಗೂ ಸೂಕ್ಷ್ಮ ಕಾಣಲಿಲ್ಲ. ಹೌದು. ಹಿಂಗೆ ತೋರಿಸ್ಬೇಕು, ನೋಡಬೇಕು, ಖರೀದಿ ಮಾಡಬೇಕು. ಬಾಟಮ್ ತುಂಬ ಚೆನ್ನಾಗುತ್ತೆ. ಈಗಲೇ ಎಷ್ಟಿದೆ ಮತ್ತು ಮೊದಲನೇದು ಎರಡನೇದು ಏನಾಗಲಿ, ಹಸು ಮಾತ್ರ ಕ್ವಾಲಿಟಿ ಇದ್ದಾಗ ನೀವು ಕೂಡ ನೋಡ್ಕೊಳ್ಬೋದು. ಬಂಧುಗಳೇ, ಈ ಒಂದು ಫಸ್ಟ್ ಲ್ಯಾಕ್ಟೇಷನ್ ಅಂತಾರೆ, ಹಾಲಿನ ಗೆಸ್ ಮಾಡೋದು ಸ್ವಲ್ಪ ಹಾಗೆ ಹಿಂಗೆ ಆಗ್ಬೋದು ಸರ್. ಮೇಯಿಸ್ದಂಗೆ ಹೇಳ್ತದೆ ಸರ್ ಹಾಲು. ಹಾಂ. ಮೇವು ನೀರು ಸ್ವಲ್ಪ ನೋಡ್ಕೊಂಡ್ರೆ ಹಿಂಡೆ ಹೆಣ್ತಾವೆ. ಮೇವು ನೀರು ಹಾಕಿಲ್ದಂಗೆ ಹಿಂಡಂದ್ರೆ ಎಲೆ ಮಾಡಿ ಹೇಳ್ತೀವಿ. ಆಗಲ್ಲ. ಅದೇ 7-8 ಮೇಲೆ ಸಿಗ್ಬೋದೇನೋ ಅಂತ ಫಸ್ಟ್ ಲ್ಯಾಕ್ಟೇಷನ್ ಬಂದರೆ. ಓಕೆ ಬಸ್. ರೇಟ್ ಕೇಳಿ ಅಂದರೆ ಹಿಂಗೆ ಅಂದ್ಬಿಟ್ರಿ ನೀವು. ಅದು ಹೋಗಿ 1 ಒಳಗೆ ಹೊರಗೆ ಅಂತ ಹೇಳಿದ್ರೆ ಅದರ ಇದೆ ಸರ್. ಅದಾವೆ 1 ಒಳಗೆ ಹೊರಗೆ. ಯಾವ್ದು ಇದೆ ಸರ್? ಹೆಚ್ಚಿಗೆ ಕೊಡ್ತೀನಿ ಸರ್. ಬಂದರೆ ಇದ್ರಿಗೆ ಹಾಂ. ಅಂದ್ರೆ ಒಳಗಾರಾಗಲಿ ಹೊರಗಾರಾಗಲಿ ಕೊಡೋಣ. ಒಳ್ಳೆ ಸೈಜ್ ಇದೆ ಮೊಳಕ. ಆಯಿತು ಬಸ್. 4. ಓಕೆ ಬಸ್. ಓಕೆ. ಮೊದಲು ಇನ್ನೊಂದು ನೋಡ್ತಾ ಇದ್ರಿ
ಗೊಂಬೆ ನನ್ನ ಬಾಯಲ್ಲಿ ಅದೇ ಬಂತು, ಗೊಂಬೆ ಇದ್ದ ಹಾಗಿದೆ ಅಂಥೇಳಿ. ತಿದ್ದಿ ಮಾಡಿರ್ತಕ್ಕಂಥ ಹಸುಗಳು ಅಂತೀವಲ್ಲ ಹಾಗೆ. ರಫಿಕ್ ಇದು ಹಲ್ಲು ಎರಡಲ್ಲ ಅಂದರೆ ಮೊದಲನೇದೆ ಅಂದರೆ ಸೂಪರಾಗಿ ನಿಂತೇಳಿ ಬೇಡ, ಅದು ಖುಷಿ. ಅದು ಖಂಡಿತ ಮೊದಲನೇದೆ. ಯಾಕೊತ್ತಾ ತೊಟ್ಟು ನೋಡಿದ್ರೆ ಗೊತ್ತಾಗ್ತಾ ಇದೆ. ಇನ್ನು 15 ದಿವಸ ಟೈಮ್ ಇದೆ ಸರ್. ಇದು 15 ದಿವಸ ಮೊದಲನೇ ಲ್ಯಾಕ್ಟೇಷನ್. ಆರ್ಡರ್ ನೋಡಿದ್ರೆ ಎಷ್ಟು ಲೀಟ್ರ್ ಹಾಲು ಕೊಡ್ಬೋದು ಗೆಸ್ ಮಾಡಿ ಕಾಮೆಂಟ್ ಮಾಡಿ ನೋಡೋಣ. ಎಷ್ಟು ಲೀಟ್ರ್ ಕೊಡ್ಬೋದು ಏನೋ ಅಂಥದ್ದು ಒಂದು ಐಡಿಯಾ ಸಿಗುತ್ತೆ. ಎರಡಲ್ಲ ಸರ್ ಇದು. ಎರಡಲ್ಲ? ಓಕೆ ಬಾಸ್, ಚಂದ ಇದೆ. ಇಳಿಯೋಕೆ ಒಂದು 15 ದಿವಸ ಹೋಗ್ಬೋದು ಸರ್. ಆಗಲಿ ಬಾ, ಆಗಲಿ. ಒಂದು 15 ದಿವಸ ಕಾಯೋಣ, ನೋಡೋಣ ಹಾಗೆ ನೆಕ್ಸ್ಟ್ ಸಲ. ಹಾಗೆ ಇನ್ನೊಂದು ಹಸು ಇದೆ, ಇದ್ರ ಜೊತೆ ನೋಡ್ತಾ ಇದ್ದೀವಿ. ಒಳ್ಳೆ ಅಂಡ ಬಂಡ ಜರ್ಮನ್ ಬ್ರೀಡಲ್ಲಿ ಮಿಕ್ಸ್ ಆಗಿರ್ಬೋದು, ಅಥವಾ ಬ್ಲ್ಯಾಕ್ ಕಡೆ ಜಾಸ್ತಿ ವೈಟ್ ಕಡೆ ಜಾಸ್ತಿ ಕಂಡಿರೋದು ಕಷ್ಟ, ಹಂಗಿದೆ. ಫೇಸ್ ಗೀಸ್ ಅಡರ್ ಕಂಪ್ಯಾಕ್ಟ್ ಇವೆಲ್ಲ ನೋಡಿದ್ರೆ ಎಷ್ಟನೇ ಸೂಲು ಇರಬಹುದು ಗೆಸ್ ಮಾಡೋಣ. ಎಷ್ಟಲ್ಲಿರ್ಬೋದು ನೋಡೋಣ. ರಫಿಕ್ ಎಷ್ಟಲ್ಲಿಂದ ಇದು ಸರ್? ಇದು 6 6ಅಲ್ಲಿಂದು. ಮತ್ತು ಎರಡನೇದ ಮೂರನೇದು? 4ಅಲ್ಲ ಮತ್ತೆ. ಓಕೆ, ಎರಡನೇದಾ ಫಸ್ಟ್ನೇ ಸರ್ ಇದು? ಮೊದಲನೇದಾ? ನೋಡ್ತಾ ಇದ್ರಿ. HF ಕ್ರಾಸಲ್ಲಿ ಇರಬೇಕು. ನಮಗೆ ಅಡ್ಡಿ ಇಲ್ಲ, ಪ್ಯೂರಿಟಿ ಬೇಡ ಅಂದರೆ ಚಾಯ್ಸ್ ಮಾಡ್ಲಿಕ್ಕೆ ಅಡ್ಡಿ ಇಲ್ಲ. ಇಳಿಯೋಕ್ಕಿದು ಒಂದು 20 ದಿವಸ ಹೋಗುತ್ತಾ ಸರ್? ಒಂದು 20 ದಿವಸ ಬೇಕು ಸರ್. 20 ಡೇಸ್ ಅಂತೂ ವೆಯ್ಟ್ ಮಾಡಬೇಕು. ಯಾಕಂದ್ರೆ ರೈತರ ಮನೆಗೆ ಹೋಗಿ 20 ದಿವಸ ಇರ್ಬೇಕು ಸರ್. ದನ ಇದ್ರೆ ಸಟ್ ಆಗ್ತಾವ. ಸಟ್ ಆಗಿದ್ರೆ ಎಲ್ಲ ಸಟ್ ಆಗ್ತವೆ. ಸರಿ ಬಾಸ್, ಹೊಸದಾಗಿ ಹೋದಂದ್ರೆ ಹೋಗಲ್ಲ ಸರ್. ಅದು ಮೊದಲನೇ ಸೋಲು ಹಸು ಇದು. ಹಾಗಾಗಿ ನಾವು ಹಾಲಿನ ಇಳುವರಿ ಎಷ್ಟು ತಗೊಳ್ಬೋದು ದಯವಿಟ್ಟು ಇದು ಅಂದರೆ ಹೆಚ್ಚು ಕಡಿಮೆ ಒಂದು 7-8 ಮೇಲೆ ತಗೊಳ್ಬೋದು ಸರ್. ಓಕೆ, ಗೆಸ್ ಮಾಡೋದಷ್ಟೇ, ಕನ್ಫರ್ಮ್ ಆಗಲ್ಲ. ಓಕೆ, ತಿಳಿಸ್ಕೊಳ್ರಿ. ಬೆಲೆ ಅವ್ರು ಹೇಳಿದ್ದಾರೆ 1 ಲಕ್ಷದ ಆಚೆ ಈಚೆ ಆಗ್ತವೆ ಅಂತೇಳಿ. ಆಗಲಿ, ಹೆಚ್ಚಿಗೆ ಬಂದರೆ ಕೊಡ್ತೀನಿ ನಾನು. ಅಷ್ಟು ಅನ್ನಂಗಿಲ್ಲ. ಓಕೆ. ಇನ್ನೊಂದಿದೆ ಹಾಲ್ ಬ್ಲಾಕಲ್ಲಿ ಪೂರ್ತಿ ಬ್ಯೂಟಿ ಇರುವಂಥದ್ದು. ಏನು ಜರ್ಸಿ ಫೇಸ್ ನೋಡ್ದಂಗೆ ಆಗುತ್ತೆ ಬೇಗ ನೋಡಿದ್ರೆ. ಪಂಚ್ ಫೇಸು, ಒಂದು ನಿಮಿಷ ನಿಮ್ಗೆ ತೋರಿಸ್ಬಿಡ್ತೀನಿ. ಪಂಚ್ ಫೇಸ್ ಹಸು. ಎಷ್ಟನೇ ಸೂಲಿಂದ ಬಸ್ಸು ಸರ್? ಇದು ಫಸ್ಟ್ನೇದು 2 ಇದೆ ಸರ್. ಫಸ್ಟ್ನೇದು 2 ಹಲ್ಲಿಂದ. ಗುಡ್. 2 ಹಲ್ಲಿನ ಕರ, ಫಸ್ಟ್ ಲ್ಯಾಕ್ಟೇಷನ್ನು ನೋಡ್ತಿರ್ತಕ್ಕಂಥ ತಳಿ. ಇದು ಗಬ್ಬದ ಹಸುನೇ. ಇಳಿಯೋಕ್ಕೆ ಒಂದು 10 ದಿವಸ ಹೋಗಬಹುದು. 10 ದಿವಸ ಹೋಗ್ಬೋದು. ಆಸಕ್ತಿದಾರರು ಪದೇ ಅದನ್ನು ಹೇಳಿರ್ತೀವಿ, ನೇರವಾಗಿ ಒಂದು ಸತಿ ನೋಡ್ಕೊಂಡ್ಬಿಡಿ ಅಂತೇಳಿ. ಹೀಗಿದೆ ಫಸ್ಟ್ ಲ್ಯಾಕ್ಟೇಷನ್ ವಿಡಿಯೋ ಹೆಚ್ಚು ನೋಡ್ತಾ ಇದ್ರಿ. ಬೆಳಗ್ಗೆ ಒಂದು ಅದೇ ಥರ ಒಂದು ಬ್ಯೂಟಿಫುಲ್ ಆಗಿರುತ್ತೆ ಹಸು. ಸೇಲ್ಡ್ ಔಟ್ ಆಯಿತು. ವಿಡಿಯೋ ನಿಮಗೆ ಅಪ್ಡೇಟ್ ಮಾಡ್ತೀನಿ ಅದನ್ನು ವಿಚಾರವಾಗಿ. ಆಯಿತು ಬಸ್. ಬ್ರೆಜಿಲ್ ಹಸು ಬ್ರೀಡ್ ಥರ ಕಾಣುತ್ತೆ. ಬಂದು ಒಂದು ನಿಮಿಷ ತೋರಿಸ್ತೀನಿ. ಅದೇ ಒಂದು ನಿಮಿಷ ನೋಡ್ತಾ ಇದ್ದೀರಿ. ಅಡರ್ಗೆ ಈ ಥರ ನಿಂತು ಎಷ್ಟು ಹಿಂದೆ ನೋಡ್ತೀವೋ ಅಷ್ಟು ಮುಂದಕ್ಕೆ ಹೋಗೋಣ. ಇಲ್ಲಿ ತಡಿ ಅದು ನಾವು ಹಿಡ್ಕೊಳ್ತೀರ. ಫೇಸ್ ನೋಡ್ರಿ, ಬ್ರೆಜಿಲ್ ಹಸುಗಳಿಗೆ ಹೆಂಗೆ ರೂಮ್ಗಳು ಬರುತ್ತೆ ಫೇಸ್ಗೆ, ಅದೇ ಥರ ಫೇಸ್ಗೆ ಬಂದಿರ್ತಕ್ಕಂಥದ್ದು. ಅದ್ರ ತೊಟ್ಟುಗಿಟ್ಟು ಇದೆ. ಎಷ್ಟನೇ ಸೂಲು ಹಲ್ಲಿಂದ? 4 ಸರ್. 4 ಎರಡನೇದಾ? 2 ಸರ್. 4 ಮೊದಲನೇ ಸೂರು ಅವ್ರು ಒಂದು 8 ಲೀಟ್ರ್ ಮೇಲೆ ಕರೆದಿರ್ತಾರಲ್ಲ? 10 ಲೀಟ್ರ್ ಬಂದಿದೆ ಸರ್. ಹೌದಾ? ಮೊದಲನೇದು ಅವ್ರು ಹೇಳ್ದಂಗೆ. ನಾವು ಯಾವ್ದು ಹೇಳಲ್ಲ ಸರ್. ನಾವು 4 ಮಲ್ಲಿ 8 ಅಷ್ಟು ತೋರಿಸೋದು. ಅಲ್ಲ ನಿಮ್ದು ಇರಲಿ, ನಾವು ಅದನ್ನು ಹಾಲಿಂದ ನೋಡೋಣ, ಗೆಸ್ ಮಾಡೋಣ. ಅವ್ರು ಹೇಳಿದ್ದು ಹೇಳಬೇಕಾಗುತ್ತೆ ಸರ್. ಯಾವ ಹೇಳಲ್ಲ. 8+ ಫಸ್ಟ್ ಲ್ಯಾಕ್ಟೇಷನ್ ಕೊಟ್ಟಿದೆ ಅಂತೇಳಿ. ಹ್ಞೂ ಸರ್. ಆಯಿತು ಬಿಡಿ, ಆಯಿತು. ಕಟ್ಬಿಡ್ರಿ ಸರ್. ಓಕೆ. ಇದು ಹಾಲು ನರಗಳು ಬಿಟ್ಕೊಂಡಿರತಕ್ಕಂಥದ್ದು ನೋಡ್ತಾ ಇದ್ರಿ. 4 ಮೊಲ ತೊಟ್ಟು ಬಿಡಿಯಾಗಿಯೇ ಇರೋದು. ಬ್ಲ್ಯಾಕ್ ಸ್ಪಾಟ್ ಇದೆ. ಬ್ಲ್ಯಾಕ್ ಸ್ಪಾಟ್ ತೊಟ್ಟಿದ್ರೆ ಒಳ್ಳೆಯದು ಅಂತಾರೆ. ನಿಮಗೆ ಅನಿಸುತ್ತಾ ಹಾಗೆ ನೋಡಿ ಹೇಳಿ ಅನಿಸುತ್ತೆ. ಓಕೆ, ಗುಡ್. ಬಂದರೆ ಒಂದು ಸಾಯಿವಾಲ್ ಮಿಕ್ಸು, ತುಂಬ ಶೈನಿ ಇದೆ. ಸೊ ಕೆಲವರು ಹೇಳ್ತೀರಣ್ಣ ಶೈನ್ ತೊಗೊಂಡು ಏನು ಮಾಡ್ತೀರಣ್ಣ ಹಾಲು ಕೊಡಬೇಕು ಅಂತ. ನಿಮ್ಮ ಕಾಮೆಂಟಿಗೆ ನನ್ನ ಉತ್ತರ ಏನು ಗೊತ್ತಾ? ಹಸು ಶೈನ್ ಇರಬೇಕು, ಹೊಳಪಿರಬೇಕು, ಕಣ್ಣು ಹೊಳಪಿರಬೇಕು, ಕಿವಿ ನೆಟ್ಟಿಗಿರಬೇಕು. ಈ ಥರ ಹಸಿದ್ರೆ ಮಾತ್ರ ಆರೋಗ್ಯಕರ ಹಸುವಿನ ಲಕ್ಷಣ. ಹಾಗಾಗಿ ಅದನ್ನು ಬಿಡಿಸಿ ನಿಮ್ಗೆ ಹೇಳಿರ್ತೀನಿ ಹೊರತು ಇನ್ಯಾವುದೇ ಬೇರೆ ದೃಷ್ಟಿಕೋನದಿಂದ ಅಲ್ಲ. ಕೆಲವರು ಕಾಮೆಂಟ್ ಹಾಕಿದ್ರಿ, ಅಣ್ಣ ಶೈನು ತೂಕ ಅಳತೆ ತಗೊಂಡು ಏನು ಮಾಡ್ತೀರ ಅಂತ.
ಅಳತೆ ತೂಕ ಚಂದ ಇದ್ರೇ ಹಸು ಕಣ್ರಿ. ತೂಕ ಕಳ್ಕೊಂಡು ಅಳತೆನೇ ಇಲ್ಲ, ಗಾತ್ರನೇ ಇಲ್ಲ, ಅದು 10 ಲೀಟ್ರ್ ಹಸು ಅಂತ ಹೇಳಿದ್ರೆ ಅದು ಹೆಂಗೆ ಹೇಳೋಕ್ಕಾಗತ್ತೆ. ಹಾಗಾಗಿ ಎಕ್ಸ್ಪ್ಲೈನ್ ಮಾಡುವಾಗ ಈ ಮಾತನ್ನು ನಾನು ಹೇಳಿರ್ತೀನಿ. ಈಗ ಇದು ನೋಡ್ತಾ ಇದ್ರಿ, ಹೊಳಪಿದೆ, ಗೆಡ್ಡೆ ಬಿಟ್ಟಿದೆ, ಅಂದರೆ ಅಡರ್ ಬಿಟ್ಟಿದೆ. ಎಷ್ಟನೇ ಸೂಲು ಅಲ್ಲಿಂದಪ್ಪ ಇದು? ಫಸ್ಟ್ನೇ ಸೂಲು ಎರಡಲ್ಲಿ ಪಡ್ಡೆ ಮಣಕ. ಇದಕ್ಕೆ 76,000 ಹೇಳ್ತೀನಿ ಸರ್. 76,000. ಕಣ್ಣು, ಮೂಗುಳ್ಳೆಯಿಂದ ಹಿಡಿದು ಕಿವಿ ಎಲ್ಲ ತೋರಿಸಿರ್ತೀನಿ. ಕಾರಣ ಯಾಕಂದರೆ ನಿಮಗೂ ಒಂದು ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ. ಕೆಲವರು ಅದೆಲ್ಲ ಬೇಡಣ, ರೇಟ್ ಅಷ್ಟು ಹೇಳು, ಹಾಲು ಅಷ್ಟು ಹೇಳು, ಅದು ಹೆಂಗ್ರಿ ಆಗುತ್ತೆ? ಹಸು ಪೂರ್ತಿ ನೋಡಲಿಲ್ಲ ಅಂದರೆ ನೀವು ಹೆಂಗಾಗುತ್ತೆ? ಅದಕ್ಕೆ ಹೇಳೋದು ನಿಮ್ಗೆ ನೇರವಾಗಿ ಬರ್ರಿ ಅಂತೇಳಿ. ರೇಟ್ ಇದೊಂದಾದರೂ ಹೇಳಿ ರಫೀಕ್ ಆ ಕಡೆ. ಸರ್ ಇದಕ್ಕೆ 76,000 ಹೇಳ್ತೀನಿ. 76. ಹಾಂ 70 ಹೊರಗೆ ಬಂದು ಕೊಡ್ತೀರಿ ಅಷ್ಟೇ. ಓಕೆ. ಗರಡು ಮಕ್ಕದ HF ಕ್ರಾಸ್ ಇದೆ, ನೋಡ್ತಾ ಇದ್ರಿ. ರೆಡ್ ಎನ್ಎಲ್ಗೆ ಮತ್ತು ಜರ್ಮನಿಗೆ ಮಿಕ್ಸ್ ಮಾಡ್ಕೊಂಡಿರ್ತಕ್ಕಂಥ ತಳಿ ಇದು. ಗರಡು ಮಕ್ಕ ಇದೆ. ಸೂಲು ಎಷ್ಟನೇದು ಅಪ್ಪ? ಸರ್ ಎಷ್ಟನೇ ಇದು 4 ಸರ್. ಇದು 4 ಎರಡನೇದ ಮೂರನೇದು ಸೂಲು ಇದೆ. ಸರ್ ಸೂಲು ಎಷ್ಟನೇದು ಇದು? ಮೊದಲನೇದಾ? ಹಾಂ ಓಕೆ. ಗರಡು ನಿಮ್ಗೆ ಕನ್ಫ್ಯೂಷನ್ ಇದೆ, ಅಡ್ಡಿ ಇಲ್ಲ. ಯಾಕಂದರೆ ನಿಮ್ಮದು ಕರೆಕ್ಟ್ ಇದ್ದರೆ ಹೇಳ್ಬೋದು. ಓಕೆ ಬಾಸ್, ಗುಡ್. 15 ದಿವಸ ವೆಯ್ಟ್ ಮಾಡಲೇಬೇಕು. ಕೆಲವರು ಈ ಥರ ಹಸುಗಳನ್ನ ಚಾಯ್ಸ್ ಮಾಡ್ತಾರೆ, ಹಿಂಗೆ ಬೇಕು, ಇದೇ ಥರ ಇರಬೇಕು ಅಂತೇಳಿ. ಆಯಿತು, ಆಸಕ್ತಿ ಇದ್ದರೆ ಹೋಗಿ ನೋಡ್ಕೊಂಬಿಡಿ ಅನ್ಸತಿ. ಓಕೆ ಬಾಸ್. ಇನ್ನೊಂದಿದೆ ಇಲ್ಲಿ, ಸ್ವಲ್ಪ ಗಾತ್ರ ದೊಡ್ಡದಾಗಿರ್ತಕ್ಕಂಥದ್ದು. ಮೋಸ್ಟ್ಲಿ ನನಗೆ ಮೊದಲು ಅಥವಾ ಎರಡನೇ ಸೂಲಿಗೆ ಹತ್ರ ಇರ್ಬೋದು ಅನಿಸುತ್ತೆ ನನಗೆ. ಎರಡಲ್ಲಿಗೆ ಇಷ್ಟು ಗಾತ್ರ ಐತಾ? ಹೀಫರ್ ಇದು, ಒಳ್ಳೆ ಹೀಫರ್ ಇದೆ. 2 ಹಲ್ಲಿಂದು, ಕರಿಗೊರ್ಸೆ, ಕಣ್ಣು ಎಲ್ಲ ಹೊಳಪಾಗಿರ್ತಕ್ಕಂಥದ್ದು. ಕಿವಿ ನೆಚ್ಚಿಗೆ ಮಾಡಿಕೊಂಡು, ಮೂಗತ್ರ ಯಾವುದೇ ರೀತಿ ಗಾಯ ಗೀಯ ಇಲ್ಲ. ಉಸಿರಾಟದ ತೊಂದರೆ ನನಗೆ ಕಾಣ್ತಾ ಇಲ್ಲ. ಇನ್ನು ನೋಡಿದಂತೆ ಓಕೆ. ಹಾಲು ಮಚ್ಚೆ ತೋರಿಸೋಣ ಅಂದರೆ ರನ್ ಆಯಿತು ಹಸು, ಅದೇ ಇಲ್ಲ. ಇಳಿಯೋಕ್ಕೆ ಎಷ್ಟು ದಿನ ಬೇಕಪ್ಪ ಇದು? ಇದು ಇನ್ನೊಂದು 15 ದಿವಸ ಬೇಕು ಸರ್. ಒಂದು 15 ದಿವಸನಾದರೂ ವೆಯ್ಟ್ ಮಾಡಬೇಕಾಗ್ತಾ ಇದೆ. ಯಾಕಂದರೆ ಬಾಕ್ಸ್ ಬಿಡಬೇಕಿದೆ ನೀವು. ನೀವು ಮಾಡ್ಕೋಬೇಕಷ್ಟೇ, ಅದು ಇರೋದಿಲ್ಲ. ಪ್ರೊಡಕ್ಟ್ ಸಿಸ್ಟಮ್ ಹಸುಗಳು ಅವೆಲ್ಲ ಮುಗ್ದಣ ಹಾಕಲ್ಲ. ಬಂಧುಗಳೇ, ಇನ್ನೊಂದು ಉದ್ದ ಇರ್ತಕ್ಕಂಥದ್ದು, ಒಂದು ಅಡರ್ ಮೇಲೆ ತೊಟ್ಟಿರ್ತಕ್ಕಂಥ ನರಗಳು ತೋರಿಸ್ಬೇಕು ನಿಮಗೆ. ರಫೀಕ್ ಸ್ವಲ್ಪ ಹಂಗೆ ಮುಂದಕ್ಕೆ. ಒಯ್ 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 ಕಿಕ್ ಬಾರ್, ಹುಷಾರು. ಇದು ಎಷ್ಟನೇ ಸೂಲಲ್ಲಿಂದಪ್ಪ ಸರ್? ಇದು ಈ ಕರ ಹಾಕಿದ್ರೆ 2ನೇ ಸೂಲು ಸರ್. 6ರಲ್ಲಿದೆ. ಹೌದಾ? 6 ಕರ ಹಾಕಿದ್ರೆ 2ನೇದು. ಇಂಜೆಕ್ಷನ್ ಮಾಡ್ತೀವಿ ಅನ್ಕೊಂಬಿಟ್ಟಿತ್ತು ಅದು. ಇಂಜೆಕ್ಷನ್ ಮಾಡ್ತಾರೆ. ಅಡರ್ ಮೇಲೆ ನರಗಳು ಚೆನ್ನಾಗಿ ಬಿಟ್ಟಿದ್ದಾವೆ ನೋಡಿ. ಇದಕ್ಕೆ ಗೆಡ್ಡೆ ಆಗುತ್ತೆ ಅಂದರೆ ಇನ್ನೊಂದು 10 ದಿವಸ, 15 ದಿವಸ ಬೇಕು. 15 ದಿವಸ. ಹಾಂ ಒಳ್ಳೆ ಹಾಲಿಂದು ಅಂತ ಅನಿಸುತ್ತೆ ನನಗೆ ವೈಯಕ್ತಿಕವಾಗಿದ್ದು. ಒಂದೊಳ್ಳೆ ನಿಮಗೆ ಹೇಗೆ ಅನಿಸುತ್ತೆ ಅನ್ನೋದು ಒಂದು ನಿಮಿಷ. ಓಕೆ ಓಕೆ ಆಗಲಿದಪ್ಪ, ನೋಡೋಣ. ನಿಮ್ಮ ಕಡೆ ಭಾರಿ ನಿಂದ್ರಕ್ಕೆ ಕೊಡಲ್ಲ. ಓಕೆ ಸರ್, ಮೊದಲನೇದ ಇದು? ಕೊಡ್ತೀಯ? ನಾಳೆ ಬರಲ್ಲ? ಮೊದಲನೇದ ಇದು? ಮೊದಲನೇ ಸೂಲಿಂದ ಹಸು ಇದು. 2 ಹಲ್ಲು. ಓಕೆ. ಕಬ್ಬದ ಹಸು ಬಂದವಳೆ ಇದು 2 ಹಲ್ಲು. ಮೊದಲನೇ ಸೂಲು ಇದು. ಮೊದಲನೇ ಸೂಲಿಂದ 100%. ಯಾಕಂದರೆ ಹಾಗೆ ತೂತೇನೇ ಇಲ್ಲ. ಸರಪ್ಪ, ನೀವು ಮಾತಾಡ್ಕೊಳ್ರಂತೆ. ಇಳಿಯೋಕ್ಕೆ ಒಂದು 15 ದಿವಸ ಬೇಕೇನು ಬಾಸ್? 15-20 ದಿವಸ ಬೇಕು ಸರ್ ಇದಕ್ಕೆ. ಅಲ್ಲ, ಫಸ್ಟ್ ಲ್ಯಾಕ್ಟೇಷನ್ ಬಿಡು. ಈಗ ಈ ಥರ ಪದ್ಯ ಬಿಡಿ ಸರ್, ಪಂಜಾಬ್ ಬಿಡಿದ್ದೆ. ತೊಟ್ಟು ತೊಳಿ ನೋಡಿರಿ ಸರ್ ಹೆಂಗಿದೆ ಅನ್ನೋದು. ಹಾಲತ್ತಲ್ಲ, ಏನಿಲ್ಲ, ಆರಿಸಾಗಿತ್ತು. ಹಿಂಗಿರ್ಬೇಕು ನೋಡ್ರಿ. ಒಳ್ಳೆ ಪಂಚ್ ಫೇಸ್ ಇದೆ ಹಸುದು. ಕೀಫರು ಬ್ರೀಡಿಂಗಿಗೆ ಬೆಸ್ಟು. ಸೆಕೆಂಡ್ ಲ್ಯಾಕ್ಟೇಷನ್ ಅಥವಾ ಥರ್ಡ್ ಲ್ಯಾಕ್ಟೇಷನ್ ಹಾಲು ಇಳುವರಿ ಇರುತ್ತೆ. ಫಸ್ಟ್ ಲ್ಯಾಕ್ಟೇಷನ್ನು ತೊಗೊಂಡೋದ ನಂತರ ನೀವು ಒಂದೇ ಸಲ 15 ಲೀಟ್ರ್ ಕಳಿತೀನಿ ಅಂದರೆ ನಾನು ನಂಬಲ್ಲ. ಒಂದು 8-10 ಒಳಗೆ ಬರ್ಬೋದು ಅಂತ ಅನಿಸುತ್ತೆ. ಆಸಕ್ತಿದಾರರಿದ್ದರೆ 1 ಒಳವರೆಗೆ ಆಗುತ್ತೆ ಅಂತ ನೋಡ್ಕೊಂಡು ಖರೀದಿ ಮಾಡ್ಬೋದು ನೀವು. ತೆಲುಗಿ, ವಿಜಯನಗರ ಜಿಲ್ಲೆ.
ಆಯ್ತಪ್ಪ, ಇದ್ರಿಗೆ ಬರಲಿ ಕೇಳ್ತಾ ಇದ್ದೀನಿ, ನೇರವಾಗಿ ಬರಲಿ ಅಂತೇಳಿ. ಆನ್ಲೈನ್ ವ್ಯವಹಾರ ಇಲ್ಲ, ಬುಕ್ಕಿಂಗ್ ಇಲ್ಲ, ನೇರವಾಗಿ ಬಂದುಬಿಡ್ರಿ ಅಂತ. ಆಯಿತು. ಒಂದಿದೆ ಫುಲ್ಲು ಆರ್ಡರ್ ನೋಡ್ತಾ ಇದ್ದೀರಿ ಹಿಂಗೆ. ನೋಡ್ರಿ ನರ ನೋಡಿ ಸರ್, ಇದು ಅದು ಹಾಲಿನ ನರ ನೋಡ್ರಿ ಸಾಕು, ಸ್ವಲ್ಪ ಪೈಪ್ ಇದ್ದಂಗೆ ಇದ್ದಾವೆ. ಹಾಂ ಗಬ್ಬಾಲ? ಹಾಂ ಗಬ್ಬ ಸರ್. ಇನ್ನು ಇಳಿಬೇಕು, ವಾರ ಟೈಮ್ ಇದೆ ಸರ್. ಓ ಬಾಕ್ಸು ದೊಡ್ಡದಾಗುತ್ತೆ ಇದು, ಇನ್ನೂ ದೊಡ್ಡದಾಗುತ್ತೆ ಸರ್. ಫಿಲ್ ಆಗುತ್ತೆ ಅಡರು, ಬಾಕ್ಸ್ ದೊಡ್ಡದಾಗುತ್ತೆ. ಹಸು ಗಬ್ಬದ್ದು ಎರಡನೇ ಸೂಲ್ ಅಂದ್ರಲ್ಲ, ಬಾಯಿ ಗುಡಿತ್ತು. ಬಾಗಿ. ಅದಕ್ಕೆ ಮೇಡಮ್ ಅವರು ಶಾಂತವಾಗಿ ಅನುಭವಿಸ್ತಾರೆ, ಹೆಂಗೆ ಕೂರ್ತಾರೆ ಹಂಗೆ ಕೂರ್ತಿದೆ. ಬೆಳಗ್ಗೆ ಬಂದವಲ್ಲ ಸರ್. ಹಾಂ ಗಾಡಿಯಾಗ ಬಂದವಲ್ಲ. ಅದಕ್ಕೆ ಇದೇನು ಒಂದ್ರೊಳಗೆ ಆಗುತ್ತೇನಪ್ಪ ಸರ್? ಇದಕ್ಕೆ 85,000 ವ್ಯಾಪಾರ ಹೇಳ್ತೀನಿ. ಹಾಂ 85 ಹೇಳ್ತೀವಿ. ವ್ಯಾಪಾರ ಹೇಳ್ತೀನಿ. ಹಾಂ 75 ಹೊರಗೆ ಬಂದ್ರೆ ಕೊಟ್ಟು ಬಿಡ್ತೀರಾ? ಸರಿ. ಅವರು ಒಂದು 12-13 ಲೀಟ್ರ್ ಹಾಲು ಹೇಳಿ ಸರ್. ಹ್ಞೂ ಬರ್ಬೋದು ಅಂತೀರಿ ಸರ್, ನಿಮ್ಗೆ ಕನ್ಫರ್ಮ್ ನೋಡಿ. ಅದೇ ನಾನು ಹೇಳೋದೇನು ಗೊತ್ತಾ, ಇವ್ರು ಮೇಯಿಸ್ಕೊಂಡು ಒಳ್ಳೆ ಇದು ಮಾಡ್ಕೊಂಡು ತೆಗಿಬೋದು, ಅದು ಕೆಪಾಸಿಟಿ ಇದೆ. ಅದೇ ನರ ನೋಡಿ ನಾವು ಹೇಳ್ಬೋದು 8-10 ಮೇಲೆ ಅಂತ. ಬಟ್ ಅದು ಮೇಯಿಸೋದು ಆರೋಗ್ಯದ ಮೇಲೆ ಚೆನ್ನಾಗಿ ನೋಡ್ಕೊಳ್ಳೋದಾದ್ರೆ ಖಂಡಿತ ಅದಕ್ಕೆ ಮೇಲೆ ತಗೋಬೋದು. 12 ಲೀಟ್ರ್ ಹೇಳ್ಯಾರ ಸರ್ ಹಾಲು. ಹಾಂ 10 ಲೀಟ್ರ್ ಮ್ಯಾಗ ಅಂತ ಬರ್ತೀವಿ ಸರ್. ಬರಲಿ 8 ಲೀಟ್ರ್ ಮೇಲೆ ಬಂದರೆ ಏನು ದೊಕ್ಕ ಇಲ್ಲ ಆ ರೇಟಿಗೆ. ಸರಿಯಪ್ಪ ಸರಿ. ಎಷ್ಟು ಸೂರು ಅಲ್ಲಿಂದ ಏನು ಹಿಂಗೆ? ಫಸ್ಟ್ನೇದು ಎರಡಲ್ಲು ಹೀಫರು. ಓಯ್ ಚನ್ಪೇರ್ ನಿಮ್ಗೆ ಬಗ್ಸ್ಬೇಕು. ಒಂದು 20 ದಿವಸ ಲೇಟ್ ಐತಾ? ಈ ಗಾತ್ರ ಏನು ಇಷ್ಟು ಹೈಟ್ ಐತಿ, ಒಂಟೆ ಆಗೈತಿ. ನೀನು ಅದ್ರ ಮುಂದೆ ಏನಿಲ್ಲ. ಹಾಂ ಅಮಿತಾಬ್ ಬಚ್ಚನ್ ಮುಂದೆ ಸಾಧಕ್ಕೆ ಹೋಗಿಲ್ಲ ನಿಂತಂಗೆ ಆಯಿತು. ಎರಡಲ್ಲ? ಒಂದು 7-8 ಲೀಟ್ರ್ ತಗೋಬೋದೇನಪ್ಪರೇ? ಬರ್ಬೋದು. ಏನು ರೇಟ್ ಕಟ್ತೀರಿ? ಒಂದು 75,000 ಹೇಳ್ತೀನಿ. 75 ಹೇಳ್ತೀಯಾ? ಅಂದರೆ 50 ಕೊಡ್ತೀಯಾ? ಬರಲಿ ಎದುರಿಗೆ ಅಂತೀಯ? ಆಯ್ತು 55 ಕೊಡ ಬರತ್ತಲ್ಲ, ಹೋಗ್ಲಿ ಒಂದೇ. ಹಾಂ ಆಯ್ತು. ಮೇಯ್ತತೇನ ಬಿಡ ಮರ ಮೇಲೆ ಎತ್ತಲಾಗೆ ಹಸಿರು ನೋಡಿ. ಇದು ಪಡ್ಡೆ, ಇದು ಫುಲ್ ಹಂಗೆ ಜಿಂಚಕ್ ಆಟ ಆಡ್ತಿತ್ತು. ಇದು ಪಡ್ಡೆ ಮಾಡ್ಕ ಜರ್ಸಿಗೆ ಫಸ್ಟು ಇದನ್ನ ಹಾಕ್ಸಿದ್ದಾರೆ ಅನಿಸುತ್ತೆ, ಸಿಂಹನ ಹಾಕ್ಸಿದ್ದಾರೆ. ಹಾಗಾಗಿ ಮೇಡಮ್ ಅವರು ಇನ್ನೂ ಸಣ್ಣ ಮಗು, ಅಂದರೆ ಚೈಲ್ಡ್ ಮ್ಯಾರೇಜ್ ಥರ ಮಾಡಿದ್ರೆ ಹೆಂಗಿರುತ್ತೆ ಹಂಗೆ ಚೈಲ್ಡ್ ಮ್ಯಾರೇಜ್ ಮಾಡಿದ್ದಾರೆ. ಅದಕ್ಕೆ ಮೊದಲನೇದಂತ ನನಗೆ ಗೊತ್ತಾಗ್ತಿದ್ದು, ಅಲ್ಲಿ ಮಾಡಿತ್ತೇ ಇಲ್ಲ ಅದು ಅಲ್ಲ ಚಿಲ್ಲಾವತ್ತೆ. ಅದಕ್ಕೆ ಹಾಗೆ ಹೆಂಗೆ ಚೆನ್ನಾಗಿ ಪುಣಿ ಹೆಂಗೆ ಕುಣಿತಿದ್ದು ಗೊತ್ತಾಯ್ತು ಆಗಲೇ. ನೋಡ್ರಪ್ಪ ಮೊದಲನೇ ಸೂಲ್ ಹಸು ಇದು, ಜರ್ಸಿ ಬ್ರೌನ್ ಮಿಕ್ಸ್ ಇದೆ. ಯಾರಿಗೆ ಆಸಕ್ತಿ ಇದೆ ಎಷ್ಟು ಕೊಡ್ತೀರಿ? 65 ಬಂದರೆ ಬಿಡ್ತೀಯಾ? ಅಲ್ಲ ಚಿಲ್ಲದೆ ಮಣಕ. ಓಕೆ ಅಪ್ಪ ಫಸ್ಟ್ ಲ್ಯಾಕ್ಟೇಷನ್ ಈಗ ಹೇಳಲ್ಲ, ಈಗ ಪರವಾಗಿಲ್ಲ ಮುಟ್ಟಿಸ್ಕೊಂತೈತೆ ಅಂದರೆ ಅಡ್ಡಿಲ್ಲ. ಓಕೆ ಇಳಿಯೋಕೆ ಒಂದು 10-15 ದಿವಸ ಹೋಗ್ತಾ ದಿವಸ ಬೇಕು ಸರ್. ಹಾಂ ಮೇಡಮ್, ನೀವು 15 ದಿವಸ ಟೈಮ್ ಕೇಳಿದ್ದೀರಿ. ಗಂಡ ಹೆಣ್ಣು ಯಾವುದು ರಿಸಲ್ಟ್ ಕೊಡಿ, ಎಣ್ಣೆ ಕೊಡಿ ರಿಸಲ್ಟ್ ಫಸ್ಟೇ, ಖುಷಿ ಆಗಲಿ. ಹಾಂ ಇದ್ಯಾವುದಪ್ಪ ಇದು? ಕ್ರಾಸ್ ಬಿಡಿ ಸರ್. ಕ್ರಾಸ್ ಬಿಡು. ಮೇಡಮ್ ಅವರು ಎಷ್ಟನೇ ಸೂಲು ಹಲ್ಲಿಂದಪ್ಪ ಇದು? 6 ಐತಿ, 2ನೇ ಸೂಲು. ನಿಂತ್ಕೊಂಬಿಡು ಮೇಡಮ್, ಚೆನ್ನಾಗೇ ನಡೀತದೆ, ಗೊತ್ತಾಗ್ಬಿಡ್ತು. ಇನ್ನೇನು ನೋಡೋಣ, ಅದು ನನ್ನ ಕಡೆ ನೋಡೋಂಗೆ ಆ ಕಡೆ ಮುಂದೆ ನೋಡುತ್ತೆ. ಅಂದರೆ ಇದು ಒಂದು 4-5 ಲೀಟ್ರ್ ಮೇಲೆ ಹಾಲು? ಒಂದು 4-5 ಅಂತೀನಿ, 6 ಅಂತೀಯ? ಅವ್ರು ಕೊಟ್ಟಿರೋರು. ಆಯ್ತಪ್ಪ, ನಂದು ನಡೆಯಲ್ಲ, ನೋಡೋರ್ದು ನಡೆಯಲ್ಲ, ನಿಮ್ಗೆ ಕೊಟ್ಟಿರೋದು ನಿಂದು ನಡೆಯಲ್ಲ. ಕೊಟ್ಟಿರೋರು ಏನು ಹೇಳಿದ್ರೆ ಅದು ಓಕೆ. ಎಷ್ಟನೇದು ಈಗ? ಇದು 2ನೇದು. ಏನು ರೇಟ್ ಕಟ್ತೀರಿ? ಈಗ 65 ಹೇಳ್ತೀನಿ, ಒಂದು 55 ಬಂದರೆ ಕೊಡ್ತೀನಿ. 55 ಬಂದರೆ ಬಿಡ್ತೀಯ? ನೋಡ್ರಪ್ಪ, ಯಾರು ಕಂಟ್ರಿ ಜರ್ಸಿ HF ಮಿಕ್ಸ್ ಬೇಕು ಅಂದರೆ ಒಂದು ಫ್ಯಾಟ್ SNF ಇಟ್ಕೊಳ್ಬೋದು ಅಂತ ನನ್ನ ಅನಿಸಿಕೆ. ಒಂದು ಚಾಯ್ಸ್ ಮಾಡ್ತೀರಾ ನೋಡ್ಕೊಳ್ಳಿ. ತಿರುಗಿಲಿದೆ ಒಂದು ವೇಳೆ ಒಂದು ಜವಾರಿ ಕ್ರಾಸು, ಜವಾರಿ ಕ್ರಾಸ್ ಹಸು ಇದು. ಜವಾರಿ ಕ್ರಾಸ್ ಹಸು ಇದೆ. ಎಷ್ಟನೇ ಹಲ್ಲಿಂದು? ಇದು 6 ಐತಿ, 2ನೇ ಸೂಲು ಸರ್. 6 ಐತಿ, 2ನೇ ಸೂಲು. ಓಕೆ ಜವಾರಿ ಇದೆ ಬಸ್. ಇದು ನಿಮಗೆ ಆಸಕ್ತಿ ಇದ್ದರೆ ಮನೆಗೆ ಇಟ್ಕೊಳ್ಳೋಕ್ಕೆ ಅಡ್ಡಿಲ್ಲ. ನಾನು ಹಾಲು ಕರೆದು ಡೈರಿ ಫಾರ್ಮ್ಗೆ ಹಾಕ್ತೀನಿ. ಎಲ್ಲಿಗಾರ ಕೈ ಹಾಕಲಿ, ಎಲ್ಲಿಗಾರ ಕೈ ಹಾಕೋದು ಬೇಡ, ನಾವು ಹಾಕಿ ಸಾಕು. ಹಾಂ ಆಯಿತು. ಒಂದು ಎಷ್ಟು ಕಟ್ತೀವಿ ಬೆಲೆ? ಇದಕ್ಕೆ 55 ಹೇಳ್ತೀನಿ, ಒಂದು 45 ಬಂದರೆ ಕೊಡಿ. 2ನೇದಲ್ವಾ ಸೂಲ್ ಇದು? 6 ಅಂದೆಲ್ಲ? 6. ನಾವೊಂದು 2 ಲೀಟ್ರ್ ಹಾಲು ತಗೋಬೋದು. 2-3 ಲೀಟ್ರ್? 3 ಲೀಟ್ರ್ ಬರ್ತೈತೆ ಅಂತ ಹೇಳಿದ್ದಾರೆ. ಬರೋಬಾ ಸರ್? ಒಂದು 45 ಅಂತೀರಾ?
ನಾವೊಂದು 25-30 ಕೊಡೋಣ ಅಂದ್ಬೋದು. ಕೇಳಿ ಬಿಡ್ರಿ ಸರ್ ಪಾಪ ಅದಕ್ಕೇನು ಕೇಳೋರಿಗೆ ಏನು ಬೇಡ ಅನ್ನಂಗಿಲ್ಲ ಹಂಗಂತೇಳಿ ಆಯಿತು, ಒಳ್ಳೆಯದು. ಕಟ್ಟಿ ನೆರಳಿಗೆ ಕಟ್ಟಿ, ಸ್ವಲ್ಪ ಬಿಸಿಲು ಯಾಕೋ ಬರ್ತೈತಿ.